ಇನ್ನು ಶಿವರಾಮೇಗೌಡ, ದೇವರಾಜೇಗೌಡ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಅನ್ನುವಂತಹ ಆಡಿಯೋ ಕೂಡ ಹರಿದಾಡ್ತಾ ಇದೆ. ಹಾಗಾದ್ರೆ ಆ ಆಡಿಯೋದಲ್ಲಿ ಏನಿದೆ ಕೇಳೋಣ. ಹಲೋ ಸರ್, ಕೊಡ್ತೀನಿ ನೋಡಿ. ಕೊಡಿ. ಗೌಡ್ರೆ ಅಣ್ಣ ನಮಸ್ಕಾರ ಅಣ್ಣ. ನೀನ್ ಎಲ್ಲಿ ಈಗ ಮನೆ ಇರೋದೆಲ್ಲಿ ನಿಂದು? ಅಣ್ಣ ಮನೆ ಏನಂದ್ರು ಹೆಬ್ಬಳದ ಮನೆ ಇದೆ ಅಣ್ಣ. ನೀನ್ ಈಗ ವಾಸ ಎಲ್ಲಿದ್ಯಪ್ಪ ಈಗ? ನಾನು ವಾಸದ ಪಿಸ್ಟೆ ಟ್ರಾನ್ಸ್ಪಿಟಿ ಅಣ್ಣ. ಇಲ್ಲಿ ಬೊಮ್ಮೆನಹಳ್ಳಿ ಅಂತೇಳಿ ಹೊಸಕೋಟೆ ಹತ್ರ ಬರ್ತದಣ್ಣ. ಹಾ, ಹೌದಣ್ಣ. ಅಲ್ಲಿ ಇಲ್ಲಿ ನೀನ್ ಸದಾಶಿವ ನಗರಕ್ಕೆ ಬರಕ್ಕೆ ಎಷ್ಟೊತ್ತಾಗತ್ತೆ ಅಣ್ಣ? ಇಲ್ಲಿಂದ ಹೆಂಗೆ ಮಾಡಿ ಕೂಡ ಒಂದು ಮುಕ್ಕಲ್ 2 ಗಂಟೆ ಆಗುತ್ತೆ. 1.5 ಗಂಟೆ ಅಂತೂ ಆಗೇ ಆಯ್ತದೆ ಅಣ್ಣ. 1.5 ಗಂಟೆ ಆಯ್ತು. ನೀನ್ ಅಷ್ಟು ದೂರ ಹೋಗಿ ಉಳ್ಕೋತಾರ ಬೆಂಗಳೂರಿಲ್ಲಾರವ? ಏನ್ ಮಾಡ್ತೀವಿ ಅಣ್ಣ, ಸ್ವಲ್ಪ ಸಿಟಿ ಬೇಡ, ಔಟ್ ಕಟ್ಸ್ಬೋಣ ಅಂತ ಇಲ್ಲಿ ಅಪಾರ್ಟ್ಮೆಂಟ್ ತಗೋಬೇಕು. ಇಲ್ಲಿ ಡಿ ಕೆ ಸಾಹೇಬ್ರಿಗೆ ಕೊಡ್ತೀನಿ. ಕೊಡಿ ಅಣ್ಣ, ಕೊಡಿ. ಏನ್ ನಡೆದಿದೆ ಎಲ್ಲ ಕರೆಕ್ಟ್, ಉಳಿಕೆದೆಲ್ಲ ಬಿಡು, ನಾವಿರ್ತೀವಿ. ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳಿ. ನಾಳೆ ಏನಾಗುತ್ತೆ ಅನ್ನೋದ್ನು ಆಯ್ತಾ ಇದೆ, ನಿನ್ಗೇನೇನ್ ಡೆವಲಪ್ಮೆಂಟ್ ಸಿಕ್ಕಿದೆ ಅದೆಲ್ಲ ಹೇಳು. ಕೊಡಿ ಅಣ್ಣ. ನಮಸ್ಕಾರ ದೇವರಾಜ್ ಅಣ್ಣ ನಮಸ್ಕಾರ ಅಣ್ಣ. ಚೆನ್ನಾಗಿದ್ದೀರಾ ಅಣ್ಣ? ನೆನಪಾಯ್ತಣ್ಣ ನಮ್ದು. ಹೇಳಿ ಅಣ್ಣ ಹೇಳಿ ಅಣ್ಣ. ಏನೇನಾಯ್ತು? ಏನಿದೆ ಪರಿಸ್ಥಿತಿ? ಅಣ್ಣ ಇವಾಗಿನ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅವ್ರು ಏನ್ ಮಾಡಿದಾರೆ ಅಣ್ಣ, ಹೈಕೋರ್ಟ್ ಅಲ್ಲಿ ನಾಳೆ ಸ್ಟೇ ಆಗೋ ಚಾನ್ಸಸ್ ತುಂಬಾ ಇದೆ ಅಣ್ಣ. ಯಾಕಂದ್ರೆ ಕಂಪ್ಲೇಂಟರ್ಸ್ ಸರಿಯಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ ಅಣ್ಣ. ಅಲ್ಲಿ ಅವ್ರ ಕಂಪ್ಲೇಂಟ್ ಯಾವ ತರ ಕೊಡ್ಬೇಕಾದ್ರೆ ಆ ತರ ಕೊಟ್ಟಿಲ್ಲ ಅವರು. ಸೊ ಹಾಗಾಗಿ ಆ ಗ್ರೌಂಡ್ ಅಲ್ಲಿ, ಆಮೇಲೆ ಎರಡನೇದಾಗ ಅಣ್ಣ ಆ ಸೆಕ್ಷನ್ ಅಣ್ಣ ಅಬೌವ್ 6 months ಡಿಲೇ ಆಯ್ತು ಅಂತಂದ್ರೆ ರೀಸನ್ ಕೊಡ್ಬೇಕಲ್ಲ, ಅದು ಬಹಳ ವ್ಯಾಲ್ಯೂಬಲ್ ರೀಸನ್ ಕೊಡ್ಬೇಕಲ್ಲಿ. ಇವರು ಈಕೆನ ಹೇಳಿದ್ರೆ ಒಂದು 9 years ವ್ಯತ್ಯಾಸ ಹೇಳಿದಾರೆ ಡೇಟ್. ಬಟ್ ಇದೊಂದು ಅವ್ರಿಗೆ ಗ್ರೌಂಡ್ ಬಚಾವಕ್ಕೆ ಒಂದು ಅವಕಾಶ ಅಣ್ಣ. ಇನ್ನೊಂದು SIT ಅವರಣ್ಣ, ಅವ್ರು ಏನು ಡೈರೆಕ್ಟ್ ಆಗಿ ಅವ್ರನ್ನ ಕರ್ಕೊಂಡೋಗಿ ಕೋರ್ಟ್ ಅಲ್ಲಿ ಸಾಹೇಬ್ರ ಮುಂದೆ ಪ್ರೊಡ್ಯೂಸ್ ಮಾಡಿ ಅಲ್ಲಿ ಏನಾರ ರೇಪ್ ಅನ್ನ ಕಂಟೆಂಟ್ಸ್ ಏನಾರ ಕೊಡ್ತು ಅಂದ್ರಣ, ಇದು ಸೀರಿಯಸ್ ಅಫೆನ್ಸ್ ಆಗ್ತದೆ ಅದು. ಸೊ ಆತರ ಅವರು ಆಯ್ತು, ಕರೆಕ್ಟ್, ನೀ ಹೇಳೋದು ಕರೆಕ್ಟ್ ಬಿಡು. ಓಕೆ, ಅದನ್ನ ಮಾಡ್ಬೇಕಣ್ಣ. ಅದನ್ನ ಮಾಡಿಲ್ಲ. ಈಗ ಅಲ್ಲಿ ಸಾಹೇಬ್ರ ಮುಂದೆ ಮರು ಹೇಳಿಕೆ ಅಂತ ಕೊಡ್ಬೇಕಣ್ಣ. ಅವ್ರ ಮುಂದೆ ಕೊಡ್ಬೇಕು. 164 ಸ್ಟೇಟ್ಮೆಂಟ್ ಅಲ್ಲಿ ಸಾಹೇಬ್ರ ಮುಂದೆ ಕೊಡ್ಬೇಕಣ್ಣ. ಅದು ಕಾನ್ಫಿಡೆನ್ಶಿಯಲ್ ಆಗಿ ಅವ್ರು ಮಾಡಿಸ್ತಾರೆ ಅಣ್ಣ ಅದರಲ್ಲಿ. ಬಟ್ ಬಿಗಿ ಇಲ್ಲ ಅಣ್ಣ ಅವರಲ್ಲಿ ಒಂದು ಸ್ಟ್ರೈಟ್ನೆಸ್ ಇಲ್ಲ. ಅಪ್ಪ, ನಮ್ಮ ಹತ್ರ ಇರೋರು ಸದ್ಯ ಅವರಾದ್ರೆ ಕರ್ಕೊ ಬಂದು ದೇವ್ರಿಗೆ ಹೇಳ್ಸಿದೀವಲ್ಲ, ಹೇಳ್ಸೋರಲ್ಲ. ಹೌದಣ್ಣ. ಸ್ವಲ್ಪ ಅವ್ರನ್ನ ಚೂರು ಬಿಗಿ ಆಗಿದ್ರಣ್ಣ. ಆಯ್ತು, ನಾವು ಅಟೆಂಡ್ ಮಾಡ್ತೀವಿ. ಬೇರೆ ಎವಿಡೆನ್ಸಸ್ ಇಲ್ಲ. ಓಕೆ. ಈ ಆಡಿಯೋ ಒಂದು 8 ದಿನ ಹಿಂದೆನೆ ವೈರಲ್ ಆಗಿತ್ತು. ಆದ್ರೆ ಇಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹ ಕಂಟೆಂಟ್ ಇದೆಯಲ್ಲ, ಅದು ಸಂಪೂರ್ಣವಾಗಿ ವೈರಲ್ ಆಗಿರಲಿಲ್ಲ. ಆದ್ರೆ ಇವತ್ತು ಆ ಆಡಿಯೋ ಕೂಡ ಇಲ್ಲಿ ವೈರಲ್ ಆಗಿದೆ. ಮೊದಲಿಗೆ ಡಿಕೆ ಶಿವಕುಮಾರ್ ಅವರು ಪರಿಸ್ಥಿತಿ ಏನಿದೆ ಅಂತ ಕೇಳ್ತಾರೆ. ಕಂಪ್ಲೇಂಟ್ ಏನಿದೆ ಅದು ಕೊಟ್ಟಿಲ್ಲ ಅನ್ನುವಂತಹ ಆನ್ಸರ್ ದೇವರಾಜೇಗೌಡ ಹತ್ರ ಬರುತ್ತೆ. ಅಂದ್ರೆ ಸ್ಟ್ರಾಂಗ್ ಆಗಿರುವಂತಹ ಸೆಕ್ಷನ್ ಅನ್ನ ಇಲ್ಲಿ ಹಾಕಿಲ್ಲ ಅನ್ನೋದನ್ನ ಹೇಳ್ತಾರೆ. ವ್ಯಾಲ್ಯೂಯೇಬಲ್ ಕಂಪ್ಲೇಂಟ್ ಇಲ್ಲ ಅಂತ ಅಂತಾರೆ. 9 months ಗ್ಯಾಪ್ ಇದೆ ಅನ್ನುವಂತಹ ಮಾತನ್ನು ಕೂಡ ಇಲ್ಲಿ ದೇವರಾಜೇಗೌಡರು ಹೇಳ್ತಾರೆ. ಇನ್ನು ಗೌಡ್ರು ಬಚಾವಾಗ್ತಾರೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ಯಾವ ಗೌಡ್ರು ಅನ್ನುವಂತಹ ಪ್ರಶ್ನೆ ಕೂಡ, ಆ ಪ್ರಶ್ನೆಗೆ ಉತ್ತರ ಇನ್ ಕೇಸ್ ದೇವರಾಜೇಗೌಡ ಮಾತಾಡಿದ್ದೇ ನಿಜ ಆದ್ರೆ ಅವರೇ ಕೊಡ್ಬೇಕಾಗತ್ತೆ. ಇನ್ನು SIT ಪಾತ್ರನೂ ಕೂಡ ತುಂಬಾ ಪ್ರಮುಖವಾಗಿದೆ ಅನ್ನುವಂತಹ ಕಂಟೆಂಟ್ ಅನ್ನು ಕೂಡ ಇಲ್ಲಿ ಹೇಳ್ತಾರೆ. 164 ಸ್ಟೇಟ್ಮೆಂಟ್ ಅನ್ನ ದಾಖಲಿಸ್ಕೊಳ್ತಾರಲ್ಲ ಸಾಹೇಬ್ರು ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ ಸಾಹೇಬರು 164 ಸ್ಟೇಟ್ಮೆಂಟ್ ಅನ್ನ ದಾಖಲು ಮಾಡ್ಕೊಳ್ಳೋದು? ಕಾನ್ಫಿಡೆನ್ಶಿಯಲ್ ಆಗಿ ಅವರು ಆಡ್ ಮಾಡ್ತಾರೆ, ಒಂದಿಷ್ಟು ಕಂಟೆಂಟ್ ಅನ್ನ ಹೇಳ್ತಾರಲ್ಲ, ಹಾಗಾದ್ರೆ ಅವ್ರು ಯಾರು? ಯಾವ ಕಂಟೆಂಟ್ ಅನ್ನ ಇಲ್ಲಿ ಆಡ್ ಮಾಡಬೇಕು ಅನ್ನೋದಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತೆ. ಅದರ ಜೊತೆಗೆ ಅರ್ಥ ಆಯ್ತು ಬಿಡು ಅಂತ ಇಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ. ಸೊ ಶಿವರಾಮೇಗೌಡ ಮತ್ತು ದೇವರಾಜೇಗೌಡ ಅವರು ಮಾತಾಡಿದ್ದಾರೆ ಅಂತ ಹೇಳಲಾಗ್ತಿರೋ ಆಡಿಯೋ ವೈರಲ್ ಆಗಿರೋ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರು ಶಿವರಾಮೇಗೌಡರು ಮತ್ತು ದೇವರಾಜೇಗೌಡರು ಮಾತಾಡಿದ್ದಾರೆ ಅನ್ನುವಂತಹ ಆಡಿಯೋ ಕೂಡ ಸದ್ಯಕ್ಕೆ ವೈರಲ್ ಆಗ್ತಿದೆ. ಇದು ಯಾವ ಹಂತಕ್ಕೆ ತಲುಪುತ್ತೆ ಅಂತ, ಈ ಆಡಿಯೋಗಳ ಜಾಡು ಹಿಡಿದು ಹೋಗ್ತಿಲ್ವಾ ಹಾಗಾದ್ರೆ SIT ಟೀಮ್ ಅನ್ನುವಂತಹ ಪ್ರಶ್ನೆ ಕೂಡ ಮೂಡುತ್ತೆ. ಒಂದು SIT ತನಿಖೆ ಆಗುತ್ತೆ. ಸೊ ಮತ್ತೊಂದು ಇಂಥ ಆಡಿಯೋಗಳು ಕೂಡ ವೈರಲ್ ಆದಂತಹ ಸಂದರ್ಭದಲ್ಲಿ ಯಾರು ಮಾತಾಡಿದ್ದಾರೆ ಅಂತ ಹೇಳಲಾಗ್ತಿದೆಯಲ್ಲ, ಆ ವ್ಯಕ್ತಿಗಳನ್ನ ಯಾಕೆ ವಿಚಾರಣೆಗೆ ಹಾಜರುಪಡಿಸ್ತಿಲ್ಲ ಅನ್ನುವಂಥ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ನ್ಯೂಸ್ ರೂಮ್ ಇಂದ ವಿಷ್ಣು ಪ್ರಸಾದ್ ನೀಡ್ತಾರೆ. ವಿಷ್ಣು, ಡಿಕೆ ಶಿವಕುಮಾರ್ ಅವರು ಕೂಡ ಇದರಲ್ಲಿ ಮಾತಾಡಿದ್ದಾರೆ ಅನ್ನುವಂತಹ ಆಡಿಯೋ ಈಗ ವೈರಲ್ ಆಗಿದೆ. ಆದ್ರೆ ಇಲ್ಲಿ ಈ ಆಡಿಯೋಗಳು ವೈರಲ್ ಆದ ನಂತರ ಇವ್ರನ್ನ ವಿಚಾರಣೆಗೆ ಒಳಪಡಿಸೋದು ಹೇಗೆ? ಟೆಕ್ನಿಕಲಿ SIT ಮಾಡಬೇಕಾಗಿರುವಂತ ಕೆಲಸ ಏನಿಲ್ಲಿ ವಿಷ್ಣು?
ಖಂಡಿತ ಸಭಾ, ಯಾಕಂತಂದ್ರೆ ಈ ರೀತಿ ಆಡಿಯೋಗಳು ವೈರಾದಂಥ ಸಂದರ್ಭದಲ್ಲಿ ಅದರಲ್ಲೂ ಪ್ರಮುಖವಾಗಿ SIT ತನಿಖೆ ನಡೆಸುತ್ತಿರುವಂತಹ ಇನ್ವೆಸ್ಟಿಗೇಷನ್ ನಡೆಸುವಂಥ ಕೇಸ್ ಏನಿದೆ ಅದಕ್ಕೆ ಪೂರಕವಾದಂಥ ಆಡಿಯೋಗಳು ವೈರಲ್ ಆದಂಥ ಸಂದರ್ಭದಲ್ಲಿ ಇದನ್ನೆಲ್ಲದನ್ನು ಕೂಡ ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಹಾಸನದಲ್ಲಿ ಅದರಲ್ಲೂ ಸೆನ್ ಪೊಲೀಸ್ ಸ್ಟೇಷನ್ ರಿಜಿಸ್ಟರ್ ಆಗಿರೋ FIR-ನಲ್ಲಿ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಆ ಟೀಮ್ ಅವರು ಇದನ್ನೆಲ್ಲದನ್ನು ಕೂಡ ಗಮನಿಸಬೇಕಾಗುತ್ತೆ. ಜೊತೆಗೆ ಈ ಒಂದು ವೈರಲ್ ಹಿಂದೆ ಈಗಾಗಲೇ ಹೇಳ್ತಿರುವಂಥದ್ದು 8 ಮಂದಿ ಆರೋಪಿಗಳು ಅಂತ ಹೇಳಿ, ಅದರಲ್ಲಿ A8 ದೇವರಾಜಗೌಡ ಇರುವಂಥದ್ದು, ಮತ್ತು A1 ಇಂದ ನೋಡ್ತಾ ಹೋದಂಥ ಸಂದರ್ಭದಲ್ಲಿ A1 ಕಾರ್ತಿಕ್ ಇರುವಂಥದ್ದು, A2 ಇರುವಂಥದ್ದು ಪುಟ್ಟರಾಜು ಅಲಿಯಾಸ್ ಪುಟ್ಟಿ ಅಂತೇಳಿ, A3 ಇರುವಂಥದ್ದು ವಿಜಯ್ ಅಂತೇಳಿ, ಇನ್ನೊಬ್ಬ ಬಿಕ್ಕೋಡ್ ಚೇತನ್ ಅಂತೇಳಿ, ಒಟ್ಟು ಈ ಪ್ರಕರಣದ 8 ಮಂದಿ ಆರೋಪಿಗಳು ಈ ಕೇಸ್ನಲ್ಲಿದ್ದಾರೆ. ಅಷ್ಟು ಮಂದಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದಷ್ಟು ಮಂದಿಯನ್ನು ಈಗಾಗಲೇ SIT ಟಚ್ ಮಾಡದಿರುವಂಥದ್ದು ಅನೇಕ ಅನುಮಾನಗಳಿಗೆ ಎಡೆ ಮಾಡ್ಕೊಳ್ಳುವಂಥದ್ದು. ಈ ರೀತಿ ಆಡಿಯೋಗಳು ವೈರಲ್ ಆದಂಥ ಸಂದರ್ಭದಲ್ಲಿ SIT ಈ ಆಡಿಯೋಗಳನ್ನು ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನು FSLಗೆ ರವಾನೆ ಮಾಡುವಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ಈ FSLನಲ್ಲಿ ಕಳಿಸಿದಂಥ ಸಂದರ್ಭದಲ್ಲಿ ಅದರಲ್ಲಿ ಮಾತನಾಡಿರುವಂತಹ ವ್ಯಕ್ತಿಗಳ ರೆಗ್ಯುಲರ್ ಸ್ಯಾಂಪಲನ್ನು ಪಡೆದುಕೊಂಡು ಅವರ ಹೇಳಿಕೆಯನ್ನು ಪಡ್ಕೊಂಡು ಈ ಥರ ನೀವೇನು ಸ್ಟೇಟ್ಮೆಂಟ್ ಮಾಡಿದ್ರ ಅಂತೇಳಿ ಅವರಿಗೆ ನೋಟಿಸ್ ಕೊಟ್ಟು ಅವರಿಂದ ಹೇಳಿಕೆಯನ್ನು ಪಡ್ಕೊಳ್ಬೇಕು. ಜೊತೆಗೆ ಈ ಆಡಿಯೋದಲ್ಲಿರುವಂತಹ ಸ್ಯಾಂಪಲ್ಗೂ ಅವರ ರೆಗ್ಯುಲರ್ ವಾಯ್ಸ್ ಸ್ಯಾಂಪಲ್ಸ್ನ ಟೆಸ್ಟ್ ಮಾಡಿ ಅದರಲ್ಲಿರೋದು ಅವರೇನಾ ಅಂತ ಕನ್ಫರ್ಮ್ ಮಾಡಿಕೊಂಡು ಅವರು ಕೊಟ್ಟಂತಹ ಹೇಳಿಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಪಡೆದುಕೊಳ್ಳುವಂತಹ ಕೆಲಸವನ್ನು SIT ಮಾಡಬೇಕು. ಜೊತೆಗೆ ಪ್ರಕರಣವನ್ನು ಸೀರಿಯಸ್ ಆಗಿ ಇದು ಯಾವ ಮಾರ್ಗದಲ್ಲಿ ಹೋಗ್ತಾ ಇದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈರಲ್ ಮಾಡಿದವರು ಯಾರು ಅಂತ ಹೇಳಿ ಉದ್ದೇಶಪೂರ್ವಕವಾಗಿ ಪತ್ತೆ ಮಾಡಬೇಕು ಅಂತಾದರೆ ಇಷ್ಟು ಕೆಲಸವನ್ನು SIT ಟೀಮ್ ಮಾಡಬೇಕಾಗುತ್ತೆ. ಆದರೆ ಈ ಆಡಿಯೋಗಳು ಏನಾಗಿದೆ, ಈಗಾಗಲೇ ದೇವರಾಜಗೌಡರು ಕಳೆದ 15 ದಿವಸಗಳಿಂದನೇ ಒಂದು ಆಡಿಯೋಗಳನ್ನು ಒಂದಷ್ಟು ವೈರಲ್ ಮಾಡುವಂಥ ಕೆಲಸವನ್ನು ಮಾಡಿದರು. ಸ್ವತಃ ಮಾಧ್ಯಮಗಳ ಮುಂದೆ ಅವರೇ ಬಿಡುಗಡೆ ಮಾಡಿದರು. ಆ ಆಡಿಯೋಗೆ ಸಂಬಂಧಪಟ್ಟಂಗೂ ಕೂಡ SIT-ಇಂದ ಯಾವುದೇ ರೀತಿ ಇನ್ವೆಸ್ಟಿಗೇಷನ್ ನಡೀತಿಲ್ಲ. ಎರಡನೇದಾಗಿ ಅದರಲ್ಲಿ ಒಂದು ಗಂಭೀರ ವಿಚಾರ ಏನಂತಂದರೆ ಇದರಲ್ಲಿ ನೇರವಾಗಿ ರಾಜ್ಯ ಸರ್ಕಾರದ DCM ಆಗಿರುವಂತಹ DK ಶಿವಕುಮಾರ್ ಅವರ ಮೇಲೆ ಗಂಭೀರ ಆರೋಪ ಕೇಳಿ ಬರ್ತಿರುವಂಥದ್ದು. ಪ್ರಕರಣದಲ್ಲಿ ವಿಡಿಯೋ ವೈರಲ್ ಇರುವಂತಹ ಗ್ಯಾಂಗ್ ಏನಿದೆ ಆ ಟೀಮ್ನಲ್ಲಿ ಸ್ವತಃ DK ಶಿವಕುಮಾರ್ ಇದ್ದಾರೆ ಅಂತ ಹೇಳ್ತಿರುವಂಥದ್ದು. ನಿನ್ನೆ ದೇವರಾಜಗೌಡರು ಆರೋಪ ಮಾಡುವಂಥ ಸಂದರ್ಭದಲ್ಲಿ ಇದರಲ್ಲಿ ರಾಜ್ಯ ಸರ್ಕಾರದ ಸಚಿವರ ಹೆಸರುಗಳನ್ನು ಹೇಳ್ತಾರೆ, ಪ್ರಿಯಾಂಕ್ ಖರ್ಗೆ ಹೆಸರು ಹೇಳ್ತಾರೆ, ಚಲುವರಾಯಸ್ವಾಮಿ ಅವರ ಹೆಸರು ಹೇಳ್ತಾರೆ. ಆದರೆ ಈ ಹೆಸರುಗಳನ್ನು ಹೇಳಿದಂತಹ ಬಳಿಕವೂ ಕೂಡ ಅವರ ಹೇಳಿಕೆಯನ್ನು ದಾಖಲಿಸಿಕೊಳ್ಳುವಂಥ ಕೆಲಸವನ್ನು SIT ಏನು ಮಾಡಿದೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೇವರಾಜಗೌಡರು ಮೊನ್ನೆ ಪ್ರೆಸ್ ಮೀಟ್ ಮಾಡಿದಾಗಲೂ ಕ್ಲಿಯರಾಗಿ ಹೇಳಿದರು, ನನಗೆ SIT ನೋಟಿಸ್ ಕೊಟ್ಟು ವಿಚಾರಣೆ ಹೋದಂಥ ಸಂದರ್ಭದಲ್ಲಿ ಈ ಆಡಿಯೋದೇ ಹಿಂದೆ DK ಶಿವಕುಮಾರ್ ಇದ್ದಾರೆ ಅಂತ ನಾನು SIT-ನು ಹೇಳಿ ಬಂದಿದ್ದೇನೆ ಅಂತೇಳಿ, ಅದನ್ನು ಡಿಲೀಟ್ ಮಾಡಿ ಅಂತೇಳಿ ಸ್ವತಃ SIT SP ಆಗಿರುವಂಥ ಸುಮನಾ ಡಿ ಪನ್ನೇಕರ್ ಅವರು ನನಗೆ ಬೆದರಿಕೆ ಹಾಕುವಂಥ ಕೆಲಸವನ್ನು ಮಾಡಿದರು ಅಂತಲೂ ಹೇಳಿದರು. ಅಂದರೆ ಇನ್ವೆಸ್ಟಿಗೇಷನ್ ನಡೆಸ್ತಿರುವಂತಹ ತನಿಖಾ ಸಂಸ್ಥೆ ಮೇಲೆ ಅನೇಕ ಆರೋಪಗಳು ಇದು ಒಂದು ಕಡೆ ಆದರೆ ಅದಕ್ಕೆ ಪೂರಕವಾಗಿ ಈ ರೀತಿ ಬಿಡುಗಡೆ ಆಗ್ತಿರುವಂತಹ ಆಡಿಯೋಗಳೇನಿದೆ ಇದು ಎಲ್ಲ ಒಂದು ಕಡೆ ಪ್ರಕರಣ ಬೇರೆ ಉದ್ದೇಶಪೂರ್ವಕವಾಗಿ ಅಂದರೆ ರಾಜಕೀಯ ದುರುದ್ದೇಶದಿಂದ ಈ ಕೇಸನ್ನು ರಿಜಿಸ್ಟರ್ ಮಾಡ್ಕೊಳ್ಳಲಾಗಿದೆಯಾ, ಅದರಲ್ಲೂ ಕೂಡ ಇವತ್ತಿನ ಆಡಿಯೋದಲ್ಲಿ ನೋಡೋದಾದ್ರೆ ನೇರವಾಗಿ ದೇವೇಗೌಡರ ಕುಟುಂಬವನ್ನೇ ಟಾರ್ಗೆಟ್ ಮಾಡಿ ಇದನ್ನೆಲ್ಲ ಮಾಡುವಂಥ ಕೆಲಸ ಮಾಡಿದ್ದಾರೆ. ಕೊನೆಯ ಪ್ರಶ್ನೆ, ಇಲ್ಲಿ DK ಶಿವಕುಮಾರ್ ಅವರ ಇನ್ವಾಲ್ವ್ಮೆಂಟ್ ನಿಜಾನೇ ಅನ್ನೋದಾದ್ರೆ, ಈ ಆಡಿಯೋ ನಿಜಾನೇ ಅಂತ ಅನ್ನೋದಾದ್ರೆ, ಇದೇನಾದ್ರೂ ಸಾಬೀತಾದ್ರೆ ಮೊನ್ನೆ ದೇವರಾಜೇಗೌಡರನ್ನ SIT ವಶಕ್ಕೆ ಕೊಟ್ಟಿರುವಂತ ಸಂದರ್ಭದಲ್ಲಿ ಫ್ರಸ್ಟ್ರೇಷನ್ ಅಲ್ಲಿ ಮಾತಾಡಿದ್ರು ಅಂತ ಅನ್ಕೊಳ್ತಿದ್ರು ಎಲ್ರು, ಆದ್ರೆ ಅದು ನಿಜ ಅಂತ ಅನ್ಸಲ್ವಾ? ಖಂಡಿತ, ಯಾಕಂತಂದರೆ ಇಲ್ಲಿ ಆರೋಪ ಪ್ರತ್ಯಾರೋಪ. ಮೊದಲನೇದಾಗಿ ಪ್ರಕರಣ ವಿಡಿಯೋ ವೈರಲ್ ಆದಂಥ ಸಂದರ್ಭದಲ್ಲಿ ಕಳೆದ 4 ತಿಂಗಳಿಂದಲೇ ಈ ವಿಡಿಯೋ ಅವ್ರಿಗೆ ಸಿಕ್ಕಿತ್ತು ಇವ್ರಿಗೆ ಸಿಕ್ಕಿತ್ತು ಅನ್ನೋ ಹೇಳಿಕೆ ಬರ್ತಿತ್ತು. ಆ ವೇಳೆಯಲ್ಲಿ ಯಾರೊಬ್ಬರು ಕೂಡ ಪೊಲೀಸರಿಗೆ ಇನ್ವೆಸ್ಟಿಗೇಷನ್ ಮಾಡಿ ಅಂತಾಗಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂತಹ ವಿಡಿಯೋ ವೈರಲ್ ಆಗ್ತಿದೆ, ಅನೇಕ ಮಂದಿ ಅದರಲ್ಲಿ ಸಂತ್ರಸ್ತರಂತೆ ಯಾರಾದರೂ ಒಬ್ಬರು ದೂರು ಕೊಡಬೇಕಿತ್ತು, ಅವತ್ತೇ ಇನ್ವೆಸ್ಟಿಗೇಷನ್ ಮಾಡ್ಬೋದಿತ್ತು. ಅದನ್ನು ಬಿಟ್ಟು ಇದು ಎಲೆಕ್ಷನ್ ಟೈಮಲ್ಲಿ ಈ ರೀತಿ ವೈರಲ್ ಮಾಡುವಂಥ ಅಂಶ ಇರುವಂಥದ್ದು, ಇದು ಯಾವ ಇಂಟೆನ್ಷನ್ ಅನ್ನುವಂಥದ್ದು ಮೊದಲನೇ ಕ್ಲಿಯರ್ ಆಗುವಂಥದ್ದು. ಎರಡನೇದಾಗಿ ಮೊನ್ನೆ ಕೋರ್ಟ್ನಲ್ಲೂ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಯರಿಂಗ್ ಮಾಡುವಂಥ ಸಂದರ್ಭದಲ್ಲಿ ಸ್ವತಃ ಅದರಲ್ಲಿ CV ನಾಗೇಶ್ ಅವರು ಉಲ್ಲೇಖವನ್ನು ಮಾಡೋದು ಇದು ರಾಜಕೀಯ ಪ್ರೇರಿತವಾಗಿರುವಂಥದ್ದು, ದುರುದ್ದೇಶಪೂರ್ವಕ ಮಾಡಿದ್ದಾರೆ. ಅದಕ್ಕೆಲ್ಲದೂ ಕೂಡ ಈ ಆಡಿಯೋಗಳು ಪುಷ್ಟಿ ಕೊಡ್ತಾ ಇರುವಂಥದ್ದು ಮತ್ತು ಎಲ್ಲದಕ್ಕೂ ಒಂದಕ್ಕೊಂದು ಇಂಟರ್ಲಿಂಕ್ ಇರುವಂಥದ್ದು. ಇಲ್ಲಿ DK ಶಿವಕುಮಾರ್ ಪಾತ್ರವೇ ಇಲ್ಲ ಅಂತಾದರೆ ಈ ಒಂದು ಆಡಿಯೋ ಯಾಕೆ ಬಂತು, ಮತ್ತು ಈ ಆಡಿಯೋನ ರೆಕಾರ್ಡ್ ಮಾಡಿದ್ದು ಯಾರು, ಈ ಆಡಿಯೋದ ಮೂಲ ಯಾರ ಹತ್ರ ಇದೆ, ಅದರಲ್ಲೂ ದೇವರಾಜಗೌಡರಿಂದ ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಈಗ ಅರೆಸ್ಟ್ ಮಾಡಿದ್ರಲ್ವಾ, ಆ ಆಡಿಯೋವನ್ನು ಅವ್ರ ಹತ್ರ ರಿಕವರಿ ಮಾಡಿ ಮೂಲ ಸತ್ಯತೆಯನ್ನು ತಿಳ್ಕೊಳ್ಳುವಂಥ ಕೆಲಸವನ್ನು ಮಾಡಿ FSLಗೆ ರವಾನೆ ಮಾಡಿ ಇದರಲ್ಲಿ ಯಾರೆಲ್ಲ ಕಮ್ಯುನಿಕೇಷನ್ ಮಾಡಿದರೆ ಅವರಿಗಿರೋ ಲಿಂಕ್ ಏನು ಇದೆಲ್ಲದೂ ಕೂಡ ಎಸ್ಟಾಬ್ಲಿಷ್ ಮಾಡುವಂಥ ಕೆಲಸವನ್ನು ಮಾಡಿದರೆ ಇದರ ಸಂಪೂರ್ಣ ವಿಚಾರ ಹೊರಗೆ ಬರುತ್ತೆ. ಅದರ್ವೈಸ್ ಇಲ್ಲ ಅಂತಂದರೆ ಇದು ಕೇವಲ 2 ಪಕ್ಷಗಳಿಗೆ 3 ಪಕ್ಷಗಳಿಗೆ ರಾಜಕೀಯವಾಗಿ ಅವರ ಕೆಸರಾಟ ಮಾಡೋದಕ್ಕೆ ಮಾತ್ರ ಸೀಮಿತ ಆಗುತ್ತೆ. ಇಲ್ಲೇನು ಎಷ್ಟು ಮಂದಿ ಹೆಣ್ಣುಮಕ್ಕಳ ಜೀವನ ಮತ್ತು ಅವರ ವಿಡಿಯೋವನ್ನು ವೈರಲ್ ಮಾಡಿ ಅವರ ಮಾನ ಹರಾಜು ಮಾಡಿದ್ರಲ್ಲ ಅದು ಅವರ ಹರಾಜಿಗೆ ಸೀಮಿತ ಆಗುತ್ತೆ ವಿನಃ ಇಲ್ಲಿ ಯಾವುದೇ ಸತ್ಯಾಂಶ ಹೊರಬರುವಂಥ ಸಾಧ್ಯತೆಗಳು ಬಹುತೇಕ ಕಂಡು ಬರೋದೇ ಇಲ್ಲ ಸಾಬ. ಥ್ಯಾಂಕ್ ಯು ವಿಷ್ಣು ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.